ಹಿರಿಯರಿಂದ ಹಿಡಿದು ಇವತ್ತು ಯಾವುದೇ ಸ್ಥಳದಲ್ಲಿ ಹೋದರೂ ಕನ್ನಡದಲ್ಲೇ ಸಹಿ ಮಾಡುವಂಥ ರಾಜಕಾರಣಿಗಳು ಸಿಗ್ತಾ ಇದ್ದಾರೆ, ಅಧಿಕಾರಿ ವರ್ಗನೂ ಸಿಗ್ತಾ ಇದ್ದಾರೆ. ನಮ್ಮೊಂದು ಹೆಮ್ಮೆಯ ಸಂಗತಿ ಇದೆ. ನಮ್ಮ ಭಾಷೆ ನಾವು ಹೇಳ್ತೀವಿ ಎಷ್ಟು ವರ್ಷ ಇದ್ದು ಅಂತ ಹೇಳಿದ್ರೆ ಹೇಳ್ತಾರೆ ಕೃಷ್ಣೇಗೌಡರು ಮುಂದಕ್ಕೆ, ಅದಕ್ಕೆ 2,500 ವರ್ಷಗಳ ಇತಿಹಾಸ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲೋ ಪಕ್ಕದಲ್ಲಿ ತಮಿಳ್ನಾಡಿನ ಒಬ್ಬ ನಟ ಹೇಳ್ದ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಅವಾಗ ಕೋಪಗೊಂಡಿದ್ವಿ. ಅಂದರೆ ತಮಿಳಿನಿಂದ ಕನ್ನಡ ಹುಟ್ಟು ಅಂದಾಗ ನಾವು ಯಾರೋ ಒಪ್ಪಲಿಲ್ಲ, ಅವೆಲ್ಲ ಸುಳ್ಳ್ರಿ, ಕನ್ನಡನೇ ಶ್ರೇಷ್ಠ ಅನ್ನೋ ಮಟ್ಟಿಗೆ ನಾವೆಲ್ಲ ಹೋರಾಟ ಮಾಡಿದ್ರೆ ನಮ್ಮ ಭಾಷೆ ನಮಗೆ ಶ್ರೇಷ್ಠ ಅದು. ಮತ್ತು ನಮ್ಮ ಥರ ಪುರಾತನವಾದಂಥ ಭಾಷೆ ಇನ್ನೊಂದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ. ಬಂಧುಗಳ ಕುವೆಂಪು ಅವ್ರ ಬಗ್ಗೆ ನಾನೇನು ಹೇಳಬೇಕಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಅಂದರೆ ಈ ರೀತಿ ಕನ್ನಡವನ್ನು ಎಲ್ಲ ಹಂತಗಳಲ್ಲಿ ಅದನ್ನು ಬಳಕೆ ಮಾಡುವಂಥದ್ದು ಇತ್ತೀಚೆಗೆ ಒಂದು ಪ್ರಾಕ್ಟೀಸ್ ಶುರು ಆಗಿದೆ. ನಮ್ಮ ಮಾತೃಭಾಷೆಯಲ್ಲಿ ನಾವು ಎಲ್ಲೆಲ್ಲಿ ವ್ಯವಹರಿಸ್ತೀವೋ ಅಲ್ಲಿ ನಾವು ಕನ್ನಡದಲ್ಲಿ ನಮ್ಮ ಕವಿ ಕುವೆಂಪುರವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಸಾಹೇಬ್ರೆ, ಉತ್ತಮ ವಾಗ್ಮಿಗಳು, ಸಾಹಿತಿಗಳು, ಚಿಂತಕರು ಆದಂತಹ ಪ್ರೊಫೆಸರ್ ಕೃಷ್ಣೇಗೌಡ್ರೆ ಹಾಗೂ ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ HD ವೀರೇಶ್ ಅವರೇ ಹಾಗೂ ಶ್ರೀನಿವಾಸ್ ಅವರೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಕನ್ನಡಾಭಿಮಾನಿಗಳೇ, ತಾವೆಲ್ಲ ಅನ್ಕೋಬಹುದು ಏನಪ್ಪ ಡಿಸೆಂಬರ್ ತಿಂಗಳಲ್ಲೂ ಕೂಡ KSRTC ಅವರು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಹಿರಿಯರು ಹೇಳ್ತಾರೆ, ಈ ರಾಜ್ಯಕ್ಕೆ ನಾವು ಯಾವುದೇ ಕೊಡುಗೆಯನ್ನು ಕೊಡದೇ ಇದ್ರೂ ಚಿಂತೆ ಇಲ್ಲ, ಈ ರಾಜ್ಯದ ಮಾತೃಭಾಷೆಯನ್ನು ಅತಿ ಹೆಚ್ಚಾಗಿ ಪ್ರತಿ ದಿವಸ ನಾವು ಮನೆಯಿಂದ ವ್ಯವಹಾರ ಸ್ಥಳಗಳಲ್ಲೂ ಕೂಡ ಅದನ್ನು ಉಪಯೋಗ ಮಾಡಿದ್ರೆ ಅದೇ ನಾವು ಕೊಡತಕ್ಕಂತಹ ರಾಜ್ಯಕ್ಕೆ ಕೊಡುಗೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಬಂಧುಗಳೇ, ನಮ್ಮ ಅಣ್ಣ ತಮ್ಮದಿರೆಲ್ಲ ಕೇವಲ ನವೆಂಬರ್ 1ನೇ ತಾರೀಕು ಮಾತ್ರ ಆಚರಣೆ ಮಾಡ್ತಾರೆ. ಆ ತಿಂಗಳು ಮಾತ್ರ ಆಗಬಾರ್ದು. 365 ದಿವಸ ಕೂಡ ಈ ರಾಜ್ಯದ ಏನು ದೇಶಾಭಿಮಾನ, ರಾಜ್ಯಾಭಿಮಾನವನ್ನು ನಾವು ತೋರಿಸ್ಬೇಕು ಅಂದರೆ ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ, ಇಂತಹ ಕನ್ನಡ ಕಾರ್ಯಕ್ರಮಗಳನ್ನ ನಾವು ಅತಿ ಹೆಚ್ಚಾಗಿ ಆಚರಣೆ ಮಾಡಬೇಕು. ಬಂಧುಗಳೇ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇವಲ ಪ್ರಯಾಣಿಕರಿಗೆ ಮಾತ್ರ ಸೇವೆ ಕೊಡೋದಲ್ಲ, ಈ ನಾಡಿನ ಗಡಿ, ನೆಲ, ಜಲ, ಭಾಷೆಯ ಬಗ್ಗೆ ಕೂಡ ಅಭಿಮಾನ ಉಳ್ಳವರಾಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದೆ. 1988-89ರಲ್ಲಿ ಪ್ರಾರಂಭವಾದಂತಹ ನಮ್ಮ ಕನ್ನಡ ಕ್ರಿಯಾ ಸಮಿತಿ ಚಲನಚಿತ್ರ ನಟರಾದ ಅಶೋಕ್ರವರ ಗೌರವಾಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು. ಆನಂತರ ಇದರಲ್ಲಿ ಮಹಾನ್ ಹೆಸರಾಂತ ಸಾಹಿತಿಗಳು ಚಿದಾನಂದ ಮೂರ್ತಿಯವರು, ಚಂಪಾರವರು, ಒಳ್ಳೊಳ್ಳೆಯ ಸಾಹಿತಿಗಳು ಇದರಲ್ಲಿ ಗೌರವಾಧ್ಯಕ್ಷರಾಗಿ ಮುಂದುವರ್ಕೊಂಡು ಬಂದರು. 2005ರಲ್ಲಿ ಬಂಧುಗಳೇ, ನಮ್ಮ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ಸುಮಾರು 1.5 ಕೋಟಿ ರೂಪಾಯಿ ಹಣವನ್ನು ಸಾಹಿತ್ಯ ಪರಿಷತ್ನಲ್ಲಿ ಠೇವಣಿ ಇರಿಸಿ ಸುಮಾರು ಆ ಸಂದರ್ಭದಲ್ಲಿ ನೃಪತುಂಗ ಪ್ರಶಸ್ತಿ ಅಂತ ಹೇಳಿ 7 ಲಕ್ಷ ರೂಪಾಯಿಗಳನ್ನು ಸಾಹಿತಿಗಳಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿರುವಂಥ ಏಕೈಕ ಸಂಸ್ಥೆ ನಮ್ಮ ಕನ್ನಡ ಕ್ರಿಯಾ ಸಮಿತಿ.
ಆ ಸಂದರ್ಭದಲ್ಲಿ 2006ರಲ್ಲಿ ಬಂದಂತಹ ಹಣದಿಂದ 7 ಲಕ್ಷ ರೂಪಾಯಿಗಳನ್ನ ಕೂಡ ಪ್ರಪತಂಗ ಪ್ರಶಸ್ತಿ ಕೊಟ್ಟರು. ಅದೇ ಸಂದರ್ಭದಲ್ಲಿ ಸುಮಾರು 5 ಜನ ಯುವ ಸಾಹಿತಿಗಳಿಗೆ ಜನ್ಮದಿನಾಚರಣೆಯನ್ನ ಕುವೆಂಪು ನಗರದ ಬಸ್ ನಿಲ್ದಾಣದೊಳಗೆ ಮಾಡ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ವಿಶೇಷ ಅಂತ ಅನ್ಸುತ್ತೆ. ಹೇಳಿ ಕೇಳಿ ಕುವೆಂಪು ನಗರ ಇದು, ಅದನ್ನು ಬಸ್ ಸ್ಟ್ಯಾಂಡ್ ಅವರ ಹೆಸರಿನಲ್ಲಿ ಇರುವಂಥದ್ದು. ಜೊತೆಗೆ ವೇದಿಕೆ ಮೇಲೆ ಕನ್ನಡದ ಖ್ಯಾತ ಸಾಹಿತಿಗಳು ಮೈಸೂರನ್ನ ಇಡೀ ಕರ್ನಾಟಕದಾದ್ಯಂತ ಅದಕ್ಕೆ ಇನ್ನೊಂದು ಹಿರಿಮೆ ಗಿರಿಮೆಯನ್ನು ಕೊಟ್ಟಿದ್ದರಲ್ಲಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಒಬ್ಬರು. ವೇದಿಕೆ ಮೇಲೆ ಸನ್ಮಾನ್ಯ ಕೃಷ್ಣೇಗೌಡರು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಬಂಧುಗಳೇ. ಸರ್ ಮುಂದೆ ನೋಡಿ. ಹಲೋ ಸರ್ ಮುಂದೆ ನೋಡಿ ಸರ್. ನಮ್ಮ ಕುವೆಂಪು ನಗರ ಘಟಕದ ನಿವಾಸಿಗಳಾದ ಅಕ್ಕಪಕ್ಕ ನಿವಾಸಿಗಳಾದ ಅರವಿಂದ ನಗರ ನಿವಾಸಿಗಳಾದಂಥ ರಘುವರು ನಮ್ಮೆಲ್ಲ ಕಾರ್ಯಗಳಿಗೂ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಗುತ್ತಿಗೆದಾರರು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಲೋಕೇಶ್ ಅವರು ಬನ್ನಿ ಸರ್ ಮೇಲೆ. ದಯಮಾಡಿ ಚಾಲಕರಾದಂಥ ರಾಜ್ಕುಮಾರ್ ಅವರು, ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು. ರಮೇಶ್ ಹಾಗೂ ರಾಜ್ಕುಮಾರ್ ನೌಕರರ ಮೇಲೆ ಮತ್ತು ನಮ್ಮ ಸಂಸ್ಥೆಯ ಮೇಲೆ ಬಹಳ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಹಾಗೂ ನಮ್ಮ ಸಂಸ್ಥೆಯನ್ನು ಕೊಂಡಾಡಿದ್ದಾರೆ. ನಮ್ಮ ದೇಶದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇದೆ ಅಂತ ಹೇಳಿ ನಾವು ಬಾಯ್ದೂರು ಕೂಡ ಆಗಿದ್ದೇವೆ ಪ್ರಶಸ್ತಿಗೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮೆಲ್ಲ ಅಧಿಕಾರಿಗಳ ಸಹಕಾರದಿಂದ, ಅದರಲ್ಲೂ ಕೆಲವರು ಹೆಸರಾಂತ ಸಮಾಜ ಸೇವಕರು, ಚಂದ್ರಹಾಸ್ ಅಂತ ಒಳ್ಳೆ ಉತ್ತಮವಾದಂತಹ ಸಮಾಜ ಸೇವಕರು ಹಾಗೂ ಇದೇ ಬಸ್ ನಿಲ್ದಾಣದಲ್ಲಿರ್ತಕ್ಕಂತಹ ಪುಣ್ಯಮಹಲ್ನ ಶ್ರೀನಿವಾಸರವರು ಮತ್ತು ಇನ್ನೆಲ್ಲ ಮತ್ತು ನಮ್ಮ ಶಂಕರ್ ಅಂತ ಅವರು ನಮ್ಮ ಸ್ನೇಹಿತರು, ಈ ಪದಾಧಿಕಾರಿಗಳು ಅವರು ಕೂಡ ಎಲ್ಲರ ಸಹಕಾರದಿಂದ ಈ ದಿವಸ ನಾವು ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸಂಜು ಮೆಲೋಡಿಸ್ನ ನಂದಕುಮಾರ್ ರವರು ಮತ್ತು ಶಂಕರ್ ರವರು, ನನ್ನ ಆತ್ಮೀಯರಾದಂತಹ CD ವಿಶ್ವನಾಥ್ರವರು ಇದಕ್ಕೆ ಮೊದಲ ಮೂಲ ಕಾರಣಕರ್ತರು. ಅವರು ನಮ್ಮನ್ನೆಲ್ಲ ಈ ಕಾರ್ಯಕ್ರಮನ ಬಹಳ ಅದ್ಧೂರಿಯಾಗಿ ಮಾಡೋಣ ಅಂಥೇಳಿ ನಮ್ಮನ್ನು ಪ್ರೇರೇಪಿಸಿದ್ರಿಂದ ನಾನು ನಮ್ಮ ಪದಾಧಿಕಾರಿಗಳ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಮಹದೇವ ಸ್ವಾಮಿಯವರು, ಶಿವಾನಂದ ದೇಸಾಯಿಯವರು ಮತ್ತೆಲ್ಲ ಪದಾಧಿಕಾರಿಗಳು ನಿರ್ಣಯಿಸಿ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ.